ಕಂಡು ಥ್ಯಾಂಕ್ ಯು ಸೋ ಮಚ್. ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ 6 years ಕಂಪ್ಲೀಟ್ ಆಗಿರೋದ್ರಿಂದ ಫುಲ್ ಡಿಸ್ಟರ್ಬ್ ಮಾಡ್ತೈತೆ ಈ ನಾಯಿಗಳು. ಇದನ್ನ ಬರ್ದಿದ್ದೀನಿ, ಸೊ ಓದ್ತೀನಿ. ಜಗವೇ ನೀನು ಗೆಳತಿಯೇ ನನ್ನ ಜೀವನ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಸೊ ದಟ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ವೀನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮದು 6 years ಕಂಪ್ಲೀಟ್ ಆಗಿರೋದ್ರಿಂದ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ದಟ್ ಯಾವ ರೀತಿ ಮಾಡ್ತೀವಿ ಮತ್ತು ಏನೋ ಒಂದು ಸರ್ಪ್ರೈಸ್ ಇದೆ. ಸೊ ಯಾವ ರೀತಿ ಇರುತ್ತೆ ಇವತ್ತಿನ ಡೇ ಅಂತ ಅಂದ್ಬಿಟ್ಟು ನೋಡೋಣ. ಸೊ ನಾನು ರೆಡಿಯಾಗಿದ್ದೀನಿ, ಅವಳು ಕೂಡ ಬಂದಿದ್ದಾಳೆ ಇವಾಗ. ಅವಳು ರೆಡಿಯಾಗಿ ಇವಾಗ ಹೋಗಬೇಕು. ಸೊ ಸೇಮ್ ಟಾಪ್ ತೊಗೊಬಿಟ್ಟಿದ್ದೀವಿ ಇಬ್ರು. ಸೊ ರೆಡಿಯಾಗಿ ಹೋಗಿ ಎಲ್ಲ ಹೋಗ್ತೀವಿ ಏನು ಮತ್ತು ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ನೋಡಿ, ನಾನು ಲಾಸ್ಟ್ ಟೈಮ್ ಏರ್ ಕಟ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ಸೊ ನಾನು ಎಷ್ಟು ಚೆನ್ನಾಗಿ ಕೂತಿದೆ, ಏರ್ಸ್ ಎಲ್ಲ ಚೆನ್ನಾಗಿ ಕೂತಿದೆ. ಸೊ ಬನ್ನಿ, ನೀವು ಇಬ್ಬರು ಸೇಮ್ ತೊಗೊಬಿಟ್ಟಿದ್ದೀವಿ ಟಾಪ್ನ. ಲೂಸ್ ಟಾಪ್ ತಂದೋಳು ಹೋಗ್ಬಿಟ್ಟು ನನಗೆ ಕರೆಕ್ಟಾಗಿದೆ ಎಮ್ಮು, ಇವಳಿಗೆ ಲೂಸು. ಇವಳು ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟು ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅವಳು ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟು ಮೀಡಿಯಂ ಸೈಜ್ ಬೇಕು. ನಾನ್ ಸಣ್ಣ ಇದ್ದೀನಿ, ದಪ್ಪ ಆಗ್ಬೇಕು, ಅದಕ್ಕೆ ಮೀಡಿಯಂ. ಎಲ್ಲರಿಗೂ ಎಲ್ಲ ಕಡೆ ಸಿಗೋದು ಮೀಡಿಯಂ, ಸ್ಮಾಲ್ ಎಲ್ಲ ಕಡೆ ಎಲ್ಲ ಸ್ಮಾಲ್ ಎಕ್ಸಸ್ ಎಲ್ಲ ಯಾವ್ದು ಸಿಗಲ್ಲ, ರೇರ್ ಆಗಿ ಸಿಗೋದೇ ಇಲ್ಲ. ಮದ್ವೆಗ್ ಮುಂಚೆ ಇಬ್ರು ಒಂದೇ ಸೈಜ್ ಆಗ್ತಿದ್ವಿ, ಮದ್ವೆ ಆದ್ಮೇಲೆ ಚೆನ್ನಾಗಿ ತಿಂದು ದಪ್ಪ ಆಗ್ಬಿಟ್ಟಿದ್ದೀನಿ. ಇವಳು ನೆಕ್ಸ್ಟ್. ಸೊ ಇವಾಗ ರೆಡಿ ಆಗಿದೀವಿ, ಇವಳು ರೆಡಿ ಆಗಿದ್ದಾಳೆ, ಹೋಗಿ ಸಿಗ್ತೀವಿ. ರೆಡಿ ಇವತ್ತು ಏನ್ ಸರ್ಪ್ರೈಸ್ ಕೊಡ್ತೀಯಾ? ವೇಟ್ ಅಂಡ್ ವಾಚ್. ಸೊ ನೋಡೋಣ ಏನ್ ಕೊಡ್ತಾಳೆ ಅಂತ. ಏನ್ ಗೊತ್ತಾ, ಐ ಥಿಂಕ್ ನಾವು ಒಂದೇ ತರ ಎರಡೆರಡಾದ್ರೂ ತಗೊಂಡು ಒಂದೇ ತರ ಎರಡೆರಡಾದ್ರೂ ತಗೊಂಡು ಮೊದಲು ಸರಿಯಾಗಿ ಮಾತಾಡೋದ್ ಕಲಿ ಇರ್ತೀವಿ ಅಂತ ಅನ್ಸ್ತದೆ ನಂಗೆ. ನಮಗ್ ಗೊತ್ತಿಲ್ಲ, ನಾನು ಏನ್ ತಗೊಳ್ತೀನಿ ಅಂತ ಅವಳಿಗೂ ಗೊತ್ತಿಲ್ಲ, ಅವಳು ಏನ್ ತಗೊಳ್ತಾಳೆ ಅಂತ ನಂಗೂ ಗೊತ್ತಿಲ್ಲ. ನಾನು 6 sets ಹೇಳ್ತಾ ಇದ್ದೀನಿ. ಬರೀ ಡೌಗಳು ನಿಂದು. 1 or 2 ಆದ್ರೂ ಒಂದೇ ತರ ಇರುತ್ತೆ ಅಂತ. ಓಕೆ, ನೋಡೋಣ. ಇವತ್ತು ರೆಡಿಯಾಗಿ ಹೋಗ್ತಿದ್ದೀವಿ. ಇವಾಗ ಲಾಲ್ಬಾಗ್ಗೆ ಬಂದಿದ್ದೀವಿ. ಆ್ಯಂಡ್ ಇದೆಷ್ಟು ದೊಡ್ಡಕ್ಕಿದೆ, ಬಿಸಿಲು ಬೇರೆ. ನಮ್ಮ ಪಾಪ ಮುಂದೆ ಹೋಗ್ತಾ ಇದ್ದಾನೆ. ಸೊ ನೋಡಿದ್ದೇನೆ ನೀನು ಇದನ್ನ? ಇಲ್ಲ ನೋಡಿ, ನಾನು ಫಸ್ಟ್ ಟೈಮ್. ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು. ಗಾಳಿ ಚೆನ್ನಾಗಿ ಬಿಸ್ತೈತೆ. ಬಿಸಿಲು ಅಂತ ಅಂತಿದೆ ನನ್ನ ಪಾಪಕ್ಕೆ, ಬಿಸಿಲಾಗುತ್ತೆ ಅಂತ. ಇದು 1-2 ನಿಮಿಷ ಬಿಸಿಲು ಬರುತ್ತೆ, ಇನ್ನೊಂದೆರಡು ನಿಮಿಷ ಫುಲ್ಲು ಮಳೆ ಬರೋ ಥರ ಆಗುತ್ತೆ. ಸೊ ಇದನ್ನು ನೋಡಿಕೊಂಡು ಪಾರ್ಕ್ ಇದೆಲ್ಲ ಇದೆ ಅನ್ಸುತ್ತೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಬಿಸಿಲಿಲ್ಲ ಮುತ್ತು ಮರಿ. ಗಾಳಿ ಒಳ್ಳೆ ಚೆನ್ನಾಗಿ ಬಿಸ್ತೈತೆ, ಬಟ್ ಆದರೆ ಬಿಸಿಲು ಜಾಸ್ತಿ ಬರ್ತಿದೆ ಅಷ್ಟೇ. ಚೆನ್ನಾಗೈತೆ ಮಗ್ನೆ ಪ್ಲೇಸು, ಹೆಂಗೈತೆ? ಅವನು ಇಲ್ಲಿ ಪಾರಿವಾಳಗಳು ಜಾಸ್ತಿ ಇದೆ, ಸೊ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಮುದ್ದು ಮೇಲಾಯ್ತು, ಚೆನ್ನಾಗಿದೆ. ಅಲ್ಲ, ಹುಡುಗ ಬಂದ್ಬಿಡ್ತು, ಹೋಗೆ. ನಾವಿವಾಗ ಗಿಫ್ಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಇದ್ರೊಳಗಡೆ ತಂದಿದ್ದೀನಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ಇವಾಗ ಏನು ತಗೊಬಂದಿದ್ದೀವಿ ಅಂತ. ಸೊ ಕಾರಿಂದ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬ ಅಂದರೆ ತುಂಬ ದೊಡ್ಡದು ಕಣಪ್ಪ, ಇದು ನಡೆಯೋಕ್ಕೆ ಆಗ್ತಿಲ್ಲ. ಬಿಸಿಲು ಬೇರೆ, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ, ಸ್ವಲ್ಪ ಹೊತ್ತು ಬಿಸಿಲೇ ಇರಲ್ಲ. ಸೊ ಇವಾಗ ತಗೊಂಡು ಹೋಗ್ಬೇಕು. ನಾವಿವಾಗ ಹೊಟ್ಟೆ ಸಿತ್ತಿತ್ತು ಅಂತ ಚುರ್ಮುರಿ ತಿಂತಾ ಇದ್ದೀವಿ ಕುತ್ಕೊಂಡು. ಇಲ್ಲಿ ಹೆವಿ ಖಾರ ಹಾಕ್ಬಿಟ್ಟವ್ರು ಕಣಪ್ಪ, ತಿನ್ನೋಕ್ಕೆ ಆಗ್ತಿಲ್ಲ ನಮ್ಗೆ. ಅಂದ್ಕೊಂಡು ತಿಂತಾ ಇದ್ದೀವಿ. ತಿನ್ಕೊಂಡು
ಗಿಫ್ಟ್ ಓಪನ್ ಮಾಡಬೇಕು. ಚೆನ್ನಾಗಿದೆ. ಅಲ್ಲಿ ಔಟಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ನೀವು ಬಂದು ವಿಸಿಟ್ ಮಾಡಿ. ಅವನು ಎಲ್ಲಾನು ಬಾಯಿಗೆ ಹಾಕ್ತಾವನೆ. ಫುಲ್ ಡಿಸ್ಟರ್ಬ್ ಮಾಡ್ತೈತೆ ಈ ನಾಯಿಗಳೆಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ನಮ್ದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ 6 years ಕಂಪ್ಲೀಟ್ ಆಗಿರೋದ್ರಿಂದ ನಾವಿಬ್ರು ವಿ ಥಾಟ್ ದಟ್ ಏನಂದ್ರೆ 6 ಗಿಫ್ಟ್ನ ಶೇರ್ ಮಾಡ್ಕೊಳ್ಳೋದು. ಅಂದರೆ ನಾನು 6 ಗಿಫ್ಟ್ನ ತೊಗೊಬರೋದು ಮತ್ತು ಇವಳು 6 ಗಿಫ್ಟ್ನ ತೊಗೊಬರೋದು. ಸೊ ಇಬ್ರು ಕೂಡ 6 ಗಿಫ್ಟ್ನ ತೊಗೊಬಂದಿದ್ದೀವಿ. ಅದನ್ನು ಇವಾಗ ಶೇರ್ ಮಾಡ್ಕೊಳ್ಬೇಕು. ಸೊ ನೋಡೋಣ ಏನಾದರೂ ಒಂದು ಗೆಸ್ ಮಾಡು. ಇದು ಕೊಟ್ಟಿರ್ಬೋದು, ಇದನ್ನು ಕೊಡ್ಬೋದು ಅಂತ ಏನಾದರೂ ಗೆಸ್ ಇದೆಯಾ? ಏನಿಲ್ಲ, ಮೇ ಬಿ ನಾ ತಗೊಂಡಿರೋದ್ರಲ್ಲೇ 1 or 2 ಇವಳು ತಂದಿರ್ತಾಳೆ ಅಂತ ನಮ್ಮಿಬ್ರಿಗೂ ಗೊತ್ತಿಲ್ಲ, ನಾವು ಯಾವುದು ಅಂತ ಹೇಳಿಲ್ಲ. ಸೊ ಸೀಕ್ರೆಟ್ಸ್ ಆಗಿ. ಸೊ ನಾನು 6 ಇಲ್ಲೇ ಇಡ್ತೀನಿ, ಅವಳು ಓಪನ್ ಮಾಡಲಿ, ನೋಡೋಣ ಏನೇನು ಅಂತ. ನಾನು ಒಂದಕ್ಕೆ ಗಿಫ್ಟ್ ಪ್ಯಾಕ್ ಮಾಡಿಸಿಲ್ಲ, ಬರ್ಬೇಕಾದ್ರೆ ತಗೊಂಡ್ಬಂದ. ಬಂದ ಏಯ್ ಮುದ್ದು, ನೋ ಏನ್ ನೀವ್ ಓಪನ್ ಮಾಡಿ ಒಂದು ಸ್ಪೆಷಲ್ ಆಗಿ ಲೆಟರ್ನ ಬರ್ದಿದ್ದೀನಿ. ಸೊ ಅದನ್ನ ಲಾಸ್ಟ್ ಅಲ್ಲಿ ಓದಿಸ್ತೀನಿ, ಓಕೆನಾ? ಇಟ್ಸ್ ಆಲ್ ಫಾರ್ ಇವಳು. ನಮ್ ಗುಡ್ಡು ಸೈಡ್ ಬರ ಪಾಪ, ನೀರ್ಲಿ ಬಿಡಿ, ಏನಾಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಒಂದು ಎಕ್ಸ್ಟ್ರಾ. ಹೌದಾ? ಲೆಟರ್ ಒಂದ್ ಗಿಫ್ಟ್ ಇಲ್ಲಿ ನೋಡು, ಆನ್ ಮಾಡಿದ್ಯಾ? ಇದು ಚಾಕ್ಲೇಟು ಪ್ರೀತಿಯಿಂದ ಅವಳಿಗೆ ಡೈರಿ ಮಿಲ್ಕ್ ಅಂತ ಇಷ್ಟ. ಸೊ ಅದಕ್ಕೆ ಇದು ಎಕ್ಸ್ಟ್ರಾ ಆ್ಯಂಡ್ ಇದು ಬಂದು ಎಕ್ಸ್ಟ್ರಾ. ಸೊ ಇದನ್ನ ನಾನೇ ಓದ್ಲಾ ಅಥವಾ? ಸೊ ಇವಾಗ ಲೆಟರ್ ಇಂದ ಸ್ಟಾರ್ಟ್ ಮಾಡೋದಾ ಅಥವಾ ಗಿಫ್ಟ್ಸ್ ಓಪನ್ ಮಾಡ್ತೀಯಾ? ನೀನ್ ಬರ್ದಿರೋದು ಯಾವ್ದ್ರಿಂದ ಚೆನ್ನಾಗಿರುತ್ತೆ? ಯಾವುದಾದ್ರೂ ಓಕೆ. ಲೆಟರ್ ಓದು. ಲೆಟರ್ ನಾನೇ ಓದ್ಲಾ? ನಾನೇ ಓದ್ತೀನಿ. ಆಮೇಲೆ ಇದನ್ನು ಹುಷಾರಾಗಿ ಇಟ್ಕೊಳ್ಳಿ, ಓಕೆನಾ? ಸೊ ಇವಾಗ ಓಪನ್ ಮಾಡ್ತೀನಿ. ಏನೋ ಬರ್ದಿದ್ದಾಳೆ, ಕ್ಯೂರಿಯಾಸಿಟಿ ಆಗ್ತೈತೆ ಏನ್ ಬರ್ದಿದ್ದಾಳೆ ಅಂತ ನೋಡೋಣ. ಮೈಕ್ ತರ್ಲಿಲ್ಲ ನೀನು? ಮೈಕ್ ತಗೊಂಡಿಲ್ಲ, ಅಲ್ಲೇ ಇದೆ. ಸೊ ಇಲ್ಲಿ ಲೆಟರ್ಸ್ ಇದೆ, ಇದನ್ನು ಬರ್ದಿದ್ದೀನಿ. ಸೊ ಓದ್ತೀನಿ ಇವಾಗ. ಹಾಯ್ ಮೈ ಡಿಯರ್ ಮೈಂಡ್, ದಿಸ್ ಲೆಟರ್ ಇಸ್ ಫಾರ್ ಯು. ನಾನು ಈ ಲೆಟರ್ನ ನನ್ನ ಮನಸ್ಸಿಂದ ಬರ್ತಿದ್ದೀನಿ. ಐ ಹೋಪ್ ಈ ಲೆಟರ್ ನಿಂಗೆ ಇಷ್ಟ ಆಗುತ್ತೆ ಅಂತ. ಲವ್ ಯು. ಹಾಯ್ ವಿನು, ಹ್ಯಾಪಿ 6 years ಆಫ್ ಫ್ರೆಂಡ್ಶಿಪ್ ಆ್ಯನಿವರ್ಸರಿ ಟು ಹಸ್. 6 years ಡೌನ್, ಮೋರ್ ಟು ಗೋ. ನಮ್ಮ ಈ ಸ್ನೇಹ ಯಾವಾಗಲೂ ಇದೇ ರೀತಿ ಇರಲಿ ಎಂದು ನನಗೆ ನಾವು ನಂಬಿರೋ ತಾಯಿ ಚಾಮುಂಡೇಶ್ವರಿ ತಾಯಿ ಹತ್ರ ಬೇಡ್ಕೊಳ್ತೀನಿ. ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳತಿ ನೀನು. ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಬೆಸ್ಟ್ ಫ್ರೆಂಡ್ ಅಂತ ಇದ್ದೇ ಇರ್ತಾರೆ, ಹಾಗೆ ನನಗೂ ನೀನು ಸಿಕ್ಕಿದ್ಯಾ. ಲವ್ ಯು ಸೊ ಮಚ್. ಹಾಯ್ ಮೈ ಡಿಯರ್ ಬೆಸ್ಟಿ, ಐ ಸ್ಟಿಲ್ ರಿಮೆಂಬರ್ ಅವರ್ ಫಸ್ಟ್ ಮೀಟ್. ಎಲ್ಲರಿಗೂ ಎಲ್ಲವೂ ಇಷ್ಟ ಆಗಲ್ಲ, ಹಾಗೆ ಎಲ್ಲರೂ ಇಷ್ಟ ಆಗಲ್ಲ, ಹಾಗೆ ನನಗೆ ನೀನು ತುಂಬ ಇಷ್ಟ ಆದೆ. ವಿ ಆರ್ ನಾಟ್ ಕನೆಕ್ಟ್ ವಿತ್ ಬ್ಲಡ್, ವಿ ಆರ್ ಕನೆಕ್ಟೆಡ್ ವಿತ್ ದ ಬಾಂಡ್. ಐ ಜಸ್ಟ್ ವಾಂಟ್ ಟು ವಿಶ್ ದಿಸ್ ಬಾಂಡ್ ಫಾರ್ ಎವರ್, ಫಾರ್ ಲಾಸ್ಟ್ ಬ್ರೀತ್. ಲವ್ ಯು. ಎಲ್ಲವನ್ನು ಎಲ್ಲರಿಗೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ಹಾಗೆ ಶೇರ್ ಮಾಡೋಕೆ ಅಂತಾನೆ ಫ್ರೆಂಡ್ಶಿಪ್ ಅನ್ನೋ ಬಾಂಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಸೊ ದಟ್ ನನಗೆ ನೀನು ಸಿಕ್ಕಿದ್ಯಾ, ನಿನಗೆ ನಾನು ಸಿಕ್ಕಿರೋದು. ನನ್ನ ಲೈಫಲ್ಲಿ ನನಗೆ ಏನಾದರೂ ಕಷ್ಟ ಇದೆಯಾ ಅಂತ ಕೇಳೋ ಒಬ್ಬಳು ಸ್ನೇಹಿತೆ ನೀನು. ಈ ಸ್ನೇಹಕ್ಕೆ ನಾನು ಚಿರಋಣಿ. ಲವ್ ಯು. ಲೈನ್ಸ್ ಎಲ್ಲ ಅದೆಲ್ಲ ಹುಡುಕೊಂಡ್ಬಂದು ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ನನ್ನ ಜೀವನದಲ್ಲಿ ನೀನು ಮಾತ್ರ ಅಲ್ಲ, ನಿಮ್ಮ ಮನೆಯವರು ದೇವರು ಕೊಟ್ಟಂತ ವರ ಅಂತಾನೆ ಹೇಳ್ಬೋದು. ನಿನಗೆ ಮಾತ್ರವಲ್ಲದೆ ನಾನು ಸಹ ಅವರ ಮಗಳು ಎಂದು ನನಗೆ ತೋರಿದಂಥ ಪ್ರೀತಿ ನಾನು ಸಾಯೋವರೆಗೂ ಮರೆಯಲ್ಲ. ನನಗೆ ನೀವು ತೋರಿದಂಥ ಪ್ರೀತಿ ನಮ್ಮ ಫ್ಯಾಮಿಲಿಯಲ್ಲೂ ಯಾರೂ ತೋರಿಸಿಲ್ಲ. ಲವ್ ಯು, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಬೆಸ್ಟ್ ಫ್ಯಾಮಿಲಿ, ನಾಟ್ ಬೈ ಬ್ಲಡ್ ಬಟ್ ಬಾಂಡಿಂಗ್. ನಮ್ಗೆ ಗಿಫ್ಟ್ ಓಪನ್ ಮಾಡೋದು, ಇವಳು ಹೆಂಗ್ ಕೊಡ್ತಾ ಇದ್ದಾಳೆ, ಏನ್ ಬರ್ದಿದ್ದಾಳೆ ಅಂತ ಕ್ಯೂರಿಯಾಸಿಟಿಗಿಂತ ಗುಡ್ಡು ಎಲ್ಲೋಗ್ತಾನೆ, ಗುಡ್ಡು ನೋಡ್ಕೊಳ್ಳೋದೇ ಆಯ್ತೈತೆ. ಗುಡ್ಡು ಎಲ್ಲಿ? ಗುಡ್ಡು ಕಮ್ ತಗೋಯ್ತು, ಬಾ ಚಾಕ್ಲೇಟ್ ಇಸ್ಕೊಂಬ. ಅಲ್ಲೇ ಕೊಡೆ ಅವ್ನು ಕುತ್ಕೊಳ್ಳಿ ಬಿಡಿ ಅಲ್ಲೇ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಅವನ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಹೋಗ್ತಿದೆ. ಅವನೆಲ್ಲೋ ಹೋಗ್ತಾ ಇದ್ದಾನೆ ಅಂತ. ಪಾಪು ನೋಡಿ ಇಲ್ಲಿ, ಪಾಪ ಹೋಗ್ಬಾರ್ದು ಮುದ್ದು. ನಿನಗೋಸ್ಕರ ಒಂದು ಸಾಂಗ್ ಹೇಳ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಹೊರತಿಯೇ,
ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಟಿಯೇ, ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನನಸು ಮಾಡುವೆ, ಯಾರಿರಲಿ ಇಲ್ಲದಿರಲಿ ನಾನೆಂದು ನಿನ್ನ ಮುಂದೆ ಇರುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ಈ ಸಾಂಗಲ್ಲಿ ಲೈನ್ಸ್ ಇರೋ ಥರ, ನಾನು ಯಾವಾಗಲೂ ನಿನ್ನ ಇದೇ ರೀತಿ ನೋಡ್ಕೊಳ್ತೀನಿ, ಇಟ್ಸ್ ಮೈ ಪ್ರಾಮಿಸ್ ಫಾರ್ ಎವರ್. ಐ ಗೆಸ್ ನಿನಗೆ ಈ ವರ್ಷ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿದೆ ಅಂತ, ಸೊ ನಾನು ಇದೇ ರೀತಿ 60 ಇಯರ್ಸ್ವರೆಗೂ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಮಾಡ್ಕೊಳ್ಳೋಣ ಆಯಿತಾ. ಆ ದೇವರು ನಮಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಲವ್ ಯು ಮೋರ್. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಫಾರ್ ಎವ್ರಿಥಿಂಗ್. ಏನನ್ಸ್ತು? ನಾನು ಫಸ್ಟ್ ಟೈಮ್ ನಾನು ಈ ಥರ ಮಾಡಿದ್ದು, ಬಟ್ ಅದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ನನಗೂ ಇದು ಫಸ್ಟ್ ಟೈಮ್. ಲೆಟ್ರು ಫಸ್ಟ್ ಟೈಮ್ ನನಗೆ ಈ ಥರ ಯಾರೋ ಬರ್ದಿರೋದು ಅಥವಾ ಓದಿರೋದು ಇದು ನನ್ನ ಹತ್ರ ಜೋಪಾನಾಗಿ ಇಟ್ಕೊಳ್ಳೋದಂದ್ರೆ ಫಸ್ಟು. ಇಟ್ಸ್ ಮೆಮೊರಿ ಫಾರ್ ಲೈಫ್ ಲಾಂಗ್. ನಾನು ಅದನ್ನ ಬರಿವಾಗ ನನಗೆ ಫುಲ್ಲು ಡಿಸ್ಟರ್ಬ್ ಮಾಡ್ತಿದ್ದ. ಅವನ್ನ ಮಲಗಿಸಿ ಅದಾದ್ಮೇಲೆ ಬರಿಬೇಕಾಗಿತ್ತು. ಅದನ್ನ ಬರೆಯೋಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಪ್ರತಿಯೊಂದರಲ್ಲಿ ಎತ್ಕೊಳ್ಳೋದು, ಆಮೇಲೆ ಅದನ್ನ ಎತ್ಕೊಂಡು ತಿನ್ಬಿಡೋದು, ಆ ಥರನೇ ಮಾಡ್ತಿದ್ದ. ಫುಲ್ ಡಿಸ್ಟರ್ಬ್. ಅವ್ನು ಮಲ್ಕೊಂಡಾದ್ಮೇಲೆ ನಾನು ಇದನ್ನು ಬರೆದಿದ್ದು. ಸೊ ಇದನ್ನ ಜೋಪಾನವಾಗಿ ಇಟ್ಕೊ. ಓಕೆ, ನೆಕ್ಸ್ಟ್ ಓಪನ್ ಮಾಡಿ. ಇವಾಗ ಗಿಫ್ಟ್ಸ್ ಓಪನ್ ಮಾಡ್ಸೋಣ. ಏನು ಯಾವ್ದು ಓಪನ್ ಮಾಡ್ತೀಯಾ ಫಸ್ಟ್? ದೊಡ್ಡದ್ರಿಂದ ಚಿಕ್ಕಕ್ಕೆ ಹೋಗಿ. ದೊಡ್ಡದ್ರಿಂದನೇ ಚಿಕ್ಕಕ್ಕೆ ಹೋಗ್ಲಿ. ಸೊ ಅವಳಿಗೆ ದೊಡ್ಡದಾಗಿ ಇಷ್ಟ ಆಗುತ್ತೆ ಅದು. ದೊಡ್ಡದು ಓಪನ್ ಮಾಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತಾ? ಇಷ್ಟ ಆಗುತ್ತೆ. ಹಂಗೆ ಲಾಸ್ಟಲ್ಲಿ ಓಪನ್ ಮಾಡಿ ಇಲ್ಲ, ಫಸ್ಟ್ ಇಷ್ಟ ಆಗಿಲ್ಲದೇ ಇರ್ಲಿ. ನಾನೇ ಪ್ಯಾಕ್ ಮಾಡಿದೆ. ಆವಾಗ್ಲೂ ಮಲ್ಕೊಳ್ತಾನೆ ಇರ್ಲಿಲ್ಲ. ಅದ್ರ ಸೌಂಡ್ಗೆ ಅವಾಗ ತಾನೇ ಮಲಗ್ಸಿದೀನಿ, ಆವಾಗಲೇ ಎತ್ ಕೂತ್ಕೊಬಿಟ್ಟವನೆ. ಹೋಲಿ ಒಂದು ನಾಯಿ ನೋಡ್ತಾವನೆ. ಇದು ನಿನ್ನ ಫೋನಲ್ಲಿ ಅಲ್ವಾ ವಿಡಿಯೋ ಮಾಡಿರೋದು? ಅದು ಸ್ಟ್ರೈಟ್ ಮಾಡ್ಕೋಬೋದು ಬಿಡು ಇನ್ಸ್ಟಾಗ್ರಾಮ್. ಇವಳಿಗೆ ಆಂಜನೇಯ ಅಂದ್ರೆ ತುಂಬಾ ಇಷ್ಟ. ನಾನು ನಂಬಿರೋ ದೇವರು. ಸೊ ಅದಕ್ಕೆ ಅದು ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಹುಡುಕಿ ತಗೊಬಂದಿದ್ದೀನಿ. ಇಷ್ಟ ಆಯ್ತಾ? ಇದನ್ನ ನೀನು ವರ್ಕ್ ಪ್ಲೇಸ್ ಅಲ್ಲಿ ಯಾವಾಗ್ಲೂ ಇಟ್ಕೊಂಡಿರೋ. ನೀನ್ ಯಾವುದೇ ಕಡೆ ಕೆಲ್ಸಕ್ಕೆ ಹೋದ್ರು ಫಸ್ಟ್ ಬಂದು ಅದನ್ನ ನೋಡಿ ಆಮೇಲೆ ವರ್ಕ್ನ ಸ್ಟಾರ್ಟ್ ಮಾಡು ಆಯ್ತಾ? ಓಕೆ, ಡನ್. ಲಿಪ್ಸ್ಟಿಕ್. ಅವಳು ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಬಟ್ ಎಲ್ಲಾದ್ರೂ ಹೋದಾಗ ಈ ಶೇಡ್ ನಾನು ಹಾಕೊಳ್ತೀನಲ್ಲ, ಅದು ಒಂದು ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ಲು. ಸೊ ಅದಕ್ಕೆ ಆ ಥರದ್ದೇ ಆ ಶೇಡಲ್ಲೇ ತಗೊಬಂದೆ ನಾನು ಅದನ್ನ. ಆ್ಯಂಡ್ ಇದು ಬಂದು ಸುಮ್ಮನೆ ಇದು ಎಕ್ಸ್ಟ್ರಾ ಥರ ಕೊಟ್ಟೆ, ಯಾಕೆಂದರೆ ಈ ಕೂದಲೆಲ್ಲ ಯಾವಾಗಲೂ ಹಿಂಗೆ ಮುಂದೆ ಇರ್ತಲ್ಲ ಅವಳು. ಸೊ ಮುಖ ತೊಳಿವಾಗೆಲ್ಲ ಹಿಂದೆ ಹಾಕೊಂಡು ವಾಶ್ ಮಾಡಲಿ, ಮತ್ತು ಸ್ನಾನ ಮಾಡಬೇಕಾದ್ರೂ ಹಾಕೊಳ್ಳಿ ಅಂತ ಕೊಟ್ಟಿರೋದು. ಮಗ್ನೆ ಈ ಕಡೆ ಬಾ ಮಗ್ನೆ. ಎಲ್ಲ ಅವಳಿಗೆ ಒಂದು ಸ್ವಲ್ಪ ಸಿಮಿಲರ್ ಥರ ತೊಗೊಬಂದಿರೋದು ನಾನೆಲ್ಲ. ಅವಳಿಗೊಂದು ಸ್ವಲ್ಪ ಇಷ್ಟ ಆಗಿರೋ ಥರ ಆ್ಯಂಡ್ ಅವಳು ಯೂಸ್ ಮಾಡೋದನ್ನ ತೊಗೊಬಂದಿದ್ದೀನಿ. ಸೊ ಒಂದು ಮಿರರ್ನ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಇವಳ ಪ್ರತಿಭೆ ತೋರ್ಸೋಕ್ಕೋಸ್ಕರ ಇದನ್ನ ಕೊಟ್ಟಿರೋದು ಗಿಫ್ಟ್ನ. ಎಲ್ಲಾದರೂ ಹೋದಾಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳನ್ನ ನೋಡ್ಕೊಳ್ಳಿ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಮಿರರ್ನ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಯೂಸ್ ಆಗುತ್ತೇನೆ. ತಗೊಮ್ಮ, ಬೇಕಮ್ಮ ಇದು? ತಗೋ. ಆ್ಯಂಡ್ ಗಿಫ್ಟ್ ಎಲ್ಲ ಶಾಪ್ ಮಾಡೋಕ್ಕೆ ಇವನು ಹುಷಾರು ಬೇರೆ ಇಲ್ಲ, ಎಲ್ಲೂ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ನೆನ್ನೆ ತಗೊಬಂದಿದ್ದು ನಾನು ಹೋಗ್ಬೇಕಂತ ಅಂದ್ಕೊಂಡು ಇವನ್ನ ಎತ್ಕೊಂಡು ಹೋಗಿವೆ ತಗೊಬರೋಕ್ಕೆ ಅಂದ್ಬಿಟ್ಟು. ಕಾಲ್ಗೆ ಹಾಕೊಳ್ಳೋದು, ಇವಳಿಗೆ ಕಾಲ್ಗೆ ಹಾಕೊಳ್ಳೋದು ಇಷ್ಟ. ಸೊ ಅದಕ್ಕೆ ಕಾಲ್ಗೆ ಹಾಕೊಳ್ಳೋದು ಬಂದು ತಗೊಬಂದಿದ್ದೀನಿ. ನೆಕ್ಸ್ಟು ಇವಳಿಗೆ ಜುಮ್ಕಾಸ್ ಇಷ್ಟ ಆಗುತ್ತೆ, ಅದಕ್ಕೆ ಈ ಒಂದು ಜುಮ್ಕಾನ ತಗೊಂಡಿದ್ದೀನಿ. ಇಷ್ಟ ಆಯ್ತಾನೆ ಎಲ್ಲ? ಇಷ್ಟ. ಗುಡ್ಡಿನೇ ಅನ್ಬಾಕ್ಸಿಂಗು. ಗುಡ್ಡಿನೇ ಕೂರಿಸ್ಬೇಕಿತ್ತು ನಾವು ಅನ್ಬಾಕ್ಸಿಂಗ್ ಮಾಡೋಕ್ಕೆ. ಇದೊಂದು ಬ್ರಾಸ್ಲೆಟು, ಎಲ್ಲಾದರೂ ಹೋದಾಗೆಲ್ಲ ಹಾಕೊಳ್ಳಿ ಅಂತ ಬ್ರಾಸ್ಲೆಟ್ ಪಡಿಸಿದ್ದೀನಿ. ತಗೊಮ್ಮ. ಹಂಗೆ ಹಾಕೋಬೋದಾ? ಲೂಸ್
ಲೂಸಾ ದಪ್ಪ ಆದ್ಮೇಲೆ ಹಾಕೊಳ್ಳಿ ಮುಂದೆ ದಪ್ಪ ಆದ್ರೆ ಎಲ್ಲ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಗಿರೋದೇ ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ಸರಿ ನೆಕ್ಸ್ಟ್ ನಾನು ಮೇಬಿ ಹ್ಯಾಂಡ್ ಬ್ಯಾಗ್ ಇರುತ್ತೆ ನೋಡಿದ್ರೆ ಗೊತ್ತಾಗ್ತಿದೆ. ಗುಡಿ ಅಂಡ್ ಪ್ಲೀಸ್. ಇದು ಏನೋ ಇಯರಿಂಗ್ಸ್ ಅವ್ರ ಅನ್ಸುತ್ತೆ. ಇದೇನೋ ಗೊತ್ತಾಗ ಏನೋ ಎಲ್ಲ ಕೇಳ್ಬೇಡಿ, ಇವಾಗ್ಲೂ ಬಿಡು, ಓಪನ್ ಮಾಡು. ಸೊ ಓಪನ್ ಮಾಡ್ತೀನಿ, Open ಮಾಡಿ. ಗೊತ್ತಾಗಲ್ಲ. ಸೊ ಫಸ್ಟ್ ದೊಡ್ಡದಾಗಿರೋದನ್ನೇ ಮಾಡ್ತೀನಿ. ಇದು ತುಂಬಾ ದೊಡ್ಡದಿರೋದು. ಏನೋ ಕ್ಯೂರಿಯಾಸಿಟಿ ಜಾಸ್ತಿ ಬರ್ಸ್ತವ್ರಿ. ಇಲ್ಲ, ಇದೇ ತುಂಬಾ ದೊಡ್ಡಕ್ಕಿರೋದು. ಸೊ ಪ್ಲೀಸ್ ಓಪನ್. ಇದನ್ನೇ ಮಾಡ. ನಿನ್ ಮಗ ಕ್ಯೂರಿಯಾಸಿಟಿ ತರಕತ್ತಿಲ್ಲ, ಯಾವಾಗ್ಲೂ ಅವ್ನು ಅದಕ್ಕೆ ಹೋಗ್ತಾವ್ರೆ. ಅದ್ ಏನಿರುತ್ತೆ ಗೆಸ್ ಮಾಡ್ತೀಯ? ಇದು ಆಟ ಸಾಮಾನ ಇವನ್ಗೆ. ಓಪನ್ ಮಾಡು. ಗುಡಿ ಕಮ್ ದಿಸ್ ಸೈಡ್. ನೋಡೋಣ ಏನೋ ಏನ್ ಗಿಫ್ಟ್ ಅಂತ ಅಂದ್ಬಿಟ್ಟು. ನನ್ಗಂತೂ ಒಂದು ಗೊತ್ತಿಲ್ಲ, ಇವ್ರು ಹೇಳೋದು ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀನು ಅಂತ ಅಂತಾರೆ. ಸೊ ನೋಡೋಣ, ಮೇ ಬಿ ಆಟ ಸಾಮಾನು ಇರುತ್ತೆ, ಗುಡ್ಡಿಗೆ ಯೂಸ್ ಆಗ್ಲಿ ಅಂದ್ಬಿಟ್ಟು ತಗೊಂಡ್ಬಂದಿರ್ತಾರೆ. ಆಟ ಸಾಮಾನು ಬಂದವ್ರೆ. ಆಟ ಸಾಮಾನಲ್ಲ ಗೈಸ್, ಅದು ಫ್ಯೂಚರ್ಗೆ ಯೂಸ್ ಆಗ್ಲಿ ಅಂತ. ಇವಾಗ್ಲೇ ಮುಂದೆ ತಗೊಬಂದು ಕೊಡ್ಬೇಕಾಗುತ್ತೆ ಇವನ್ಗೆ ಅಂದ್ಬಿಟ್ಟು ಇವಾಗ್ಲೇ ತಗೊಬಂದ್ಬಿಟ್ಟವ್ರೆ. ABCD ಮುಂದೆ ತಗೊಂಬ ABCD ನಮ್ ಕಡೆಯಿಂದ ಅವನು ಫ್ಯೂಚರ್ ಸ್ಟಾರ್ಟ್ ಆಗ್ಲಿ ಅಂತ. ಸೊ ಇವರೇ ಕೊಡ್ತಾವ್ರೆ. ತಗೊಂಬ ಮಾಡಮ್ಮ ಓದಮ್ಮ ಅವ್ನ ಕಣ್ಣು ಅದಕ್ಕೆ ಹೋಗಿತ್ತು ಅವಾಗಿಂದ. ಕುಕ್ಕ ABCD ಮಾಡಿ. ನಿಂಗೇನೆ ಮಗ್ನೆ ಇದು ABCD ಎಲ್ಲ ಹೇಳಮ್ಮ. ನೆಕ್ಸ್ಟ್ ಮೇ ಬಿ ಇದು ಹ್ಯಾಂಡ್ ಬ್ಯಾಗ್ ಅನ್ಸುತ್ತೆ, ನೋಡಿದ್ರೆ ಗೊತ್ತಾಗ್ತಿದೆ, ಟಚ್ ಮಾಡಿದ್ರೆ ಫೀಲು. ಅವಳ ಹ್ಯಾಂಡ್ ಬ್ಯಾಗ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾಳೆ. ಸೊ ಔಟ್ ಸೈಡ್ ಹೋದಾಗ್ಲೂ ಅವಳು ಜಾಸ್ತಿ ಕಲೆಕ್ಷನ್ ಅವಳು ಇಷ್ಟಪಡ್ತಾಳೆ. ಸೊ ನನಗೆ ಇದಕ್ಕೆ ದುಡ್ಡು ಕೊಟ್ಮೇಲೆ ಅನ್ಸ್ತೈತೆ ನನಗೆ, ಆನ್ಲೈನಲ್ಲಿ ನೋಡ್ಬಿಟ್ಟು ಆನ್ಲೈನಲ್ಲಿ ತಗೋಬೇಕಿತ್ತು ಅವನ ಹತ್ರ. ಹಿಂದೆ ಹೋಗಿ ಮತ್ತೆ ಬಂದು ತಗೊಂಡ್ವಿ. ಆಮೇಲೆ ಆನ್ಲೈನಲ್ಲಿ ನೋಡಿದಾಗ ಆನ್ಲೈನಲ್ಲಿ ಚೆನ್ನಾಗಿತ್ತು. ನನಗೆ ಬೇಗ ಬರಲ್ಲ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಚೂಸ್ ಮಾಡಲಿಲ್ಲ, ಔಟ್ ಸೈಡಲ್ಲೇ ಚೂಸ್ ಮಾಡಿದ್ವಿ. ಆನ್ಲೈನಲ್ಲೇ ಕಮ್ಮಿ ಮಂತೆ ಚೆನ್ನಾಗಿರೋದೆಲ್ಲ. ಇದಕ್ಕಿಂತನೂ ಚೆನ್ನಾಗಿರೋದೇ ಇತ್ತು ನಾನು ಆನ್ಲೈನಲ್ಲಿ ನೋಡಿದಾಗ. ಚೆನ್ನಾಗಿದೆ. ನನ್ಗೆ ಇವಾಗ ಇದು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹ್ಯಾಂಡ್ ಬ್ಯಾಗ್ಸ್ ಯಾವುದೋ ಚೆನ್ನಾಗಿ ಇಷ್ಟ ಆಗುತ್ತೆ ಇವಾಗ ಹಾಕೊಂಡು ಹೋಗೋಕ್ಕೆ. ಅವಳು ಜಾಸ್ತಿ ಯೂಸ್ ಮಾಡ್ತಾಳೆ. ಸೊ ಥ್ಯಾಂಕ್ ಯು. ಹೆಂಗೆ ಯೂಸ್ ಆಗಿರೋದೇ ಫೋಟೋ ಅದು ಹೆವಿ ಯೂಸ್ ಆಗುತ್ತೆ ಬಿಡಿ ಅವ್ರಿಗೆ. ನಮ್ಮಿಂದಾನೇ ಸ್ಟಾರ್ಟ್ ಆಗಿದೆ ಒಂದು ಫ್ಯೂಚರ್ ಅಂತ. ಇದೊಂದು ಚಾಕ್ಲೇಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನಕ್ಕೆ? ನಂಗೂ ಇಷ್ಟ, ಅವಳಿಗೂ ಇಷ್ಟ. ನೆಕ್ಸ್ಟ್ ನಾನು ಅನ್ಕೊಂಡೆ ಇಯರಿಂಗ್ಸೇ ಇರುತ್ತೆ ಅಂತ ಅಂದ್ಬಿಟ್ಟು. ನಮ್ಗೆ ಈ ತರ ಜುಮ್ಕಾಸ್ ಇಷ್ಟ ಆಗುತ್ತೆ. ಅವ್ಳು ಸ್ಯಾರಿ ವೇರ್ ಮಾಡಿದಾಗ ಈ ತರ ಗೋಲ್ಡ್ ಇಷ್ಟು ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅಂದ್ಬಿಟ್ಟು. ಆಕ್ಚುಲಿ ಇಲ್ಲೇ ನಾನು ಗೋಲ್ಡ್ ತಗೊಳ್ಳೋಣ, ಗೋಲ್ಡ್ ತರದ್ದು. ಅವಳು ಜಾಸ್ತಿ ಸೀರೆ ಉಟ್ಕೊಂಡಾಗ ಹಾಕೊಳ್ತಾಳೆ ಅಂತ ಅನ್ಕೊಂಡ. ಬಟ್ ಇತ್ತಲ್ಲ ಇವಾಗ ಒಂದೆರಡು ಐತೆ ತಾನೇ ನಿನ್ನ ಹತ್ರ. ಸೊ ಅದಕ್ಕೆ ಆ ಥರದ್ದು ಯೂಸ್ ಆಗುತ್ತೆ ಅಂತ ಅದನ್ನ ತಗೊಂಡಿದ್ದೀನಿ. ನಾನು 15 ಡೇಸ್ ಬ್ಯಾಕೇನೆ ನಾನು ಪರ್ಚೇಸ್ ಮಾಡಿದೆ. ಲಾಸ್ಟ್ ಸಂಡೇ ಊರಿಗೆ ಹೋಗಬೇಕು, ಊರಿಗೆಲ್ಲ ಅಂದ್ಬಿಟ್ಟು 15 ಡೇಸ್ ತೆಗೆದಿಟ್ಕೊಂಡಿದ್ದೆ ಎಲ್ಲನೂ. ನೈಲ್ ಪಾಲಿಶ್ ಎಲ್ಲ ಕೊಟ್ಟು ಅವಳು ನೈಲ್ ಪಾಲಿಶ್ ಹಾಕತ್ತಾಳಲ್ವಾ, ಸೊ ಅದಕ್ಕೆ ಅದು ನೈಲ್ ಪಾಲಿಶ್ ಪ್ಯಾಕ್ ಮಾಡಕ್ಕೆ ಏನಿರಲಿಲ್ಲ. ಸೊ ಅವ್ರು ಆ ಥರ ಪ್ಯಾಕ್ ನೈಲ್ ಪಾಲಿಶ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ. ಸೊ ಅದಕ್ಕೆ ಇದು ಅವಳು ನೈಲ್ ಪಾಲಿಶ್ ಜಾಸ್ತಿ ಹ್ಯಾಂಡ್ಗೆಲ್ಲ ಯೂಸ್ ಮಾಡ್ತಾಳೆ. ನಾನಾದ್ರೆ ಬರೀ ಲೆಗ್ ಯೂಸ್ ಮಾಡ್ತೀನಿ. ಇದು ಶೈನಿ ಥರ ಕಾಣುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಳಿಗೆ ಅದನ್ನು ಫುಲ್ ಯೂಸ್ಫುಲ್ ಕೊಟ್ಟವಳೆ. ಥ್ಯಾಂಕ್ ಯು ಸೊ ಮಚ್. ಆಯ್ತೆಲ್ಲ ಕಣ್ಣು ಮುಚ್ಚಿಕೊಳ್ಳುತ್ತೆ. ಅದೇ ಸರ್ಪ್ರೈಸ್ ಎಲ್ಲ ಒಳಗಡೆನೂ ಹೋಗ್ಬೋದು ಅವಳು ಇವಾಗ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಹ್ಯಾಂಡ್ ಬ್ಯಾಗ್. ಕೊಡ್ತಾನೆ ಇರ್ಲಿಲ್ಲ ಗೈಸ್. ಅದು ಕಿಮ್ಲೆ ಕಂಪ್ನಿದು. ಅದು ಯಾವ್ದು ನಮ್ಗೆ ಗೊತ್ತೇ ಇಲ್ಲ ಬ್ರ್ಯಾಂಡ್ ಎಲ್ಲ. ಕಿಮ್ಲೆ ಕಂಪ್ನಿದು ಅಂದ್ಬಿಟ್ಟು ವಾಪಸ್ ಹೋಗಿ ರಿಟರ್ನ್ ಬಂದ್ವಿ. ಆ ಗೂಗಲ್ ಮೀಶೋದಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಎಲ್ಲ 200-250ಗೆಲ್ಲ ಸಿಗ್ತೈತೆ. 150ಗೆಲ್ಲ ಸಿಗುತ್ತೆ ಹ್ಯಾಂಡ್ ಬ್ಯಾಗ್ಸ್. ಮಾಲ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ 15K ಪ್ಲಸ್ ಸೇಮ್ ಬ್ಯಾಗ್ ನಾನು ಕೇಳಿದ್ದು ಆಯ್ತಾ. ಇದರಲ್ಲಿ 220 ರೂಪೀಸ್ ಮಾತ್ರ ಕೊಟ್ಟಾರಂತೆ. ಏನ್ ಕೊಡ್ಬೋದು ಆ ಥರ ಸರ್ಪ್ರೈಸಿಂಗ್ ಬಗ್ಗೆ ನೋಡ್ಬಾರ್ದು ನೀನು. ನೋಡಿಲ್ಲ, ನೋಡ್ತಾ ಇಲ್ಲ ಗೈಸ್. ನಾನು ಅವಳಿಗೆ ಈಗ ಮದುವೆ ಆಗಿದೆ ಅಲ್ವಾ, ಸೊ ಅದಕ್ಕೆ ಸ್ಯಾರಿ, ಹೂ ಮತ್ತು ಬಳೆ ಎಲ್ಲ ಕೊಡ್ತಾ ಇದ್ದೀನಿ.
ಇದೊಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ. ಅವಳು ನನಗೆ ಹೇಗೆ ಸರ್ಪ್ರೈಸಿಂಗ್ ಆಗಿತ್ತು ನಂದು ಹಾಗೆ ಇರುತ್ತೆ. ಬನ್ನಿ ಒಳಗೆ ಅವಳ ಎಕ್ಸೈಟ್ಮೆಂಟ್ ಹೇಗಿದೆ. ಬೇಗ ಮುಂದೆ ಬನ್ನಿ. ಆ ಕಣ್ಣು ಮುಚ್ಕೊಂಡು ಹಂಗೆ ಟರ್ನ್ ಆಗು. ಎಲ್ಲಿ ಸೈಡ್ ಕಂಡು ಯಪ್ಪ ಥ್ಯಾಂಕ್ ಯು ಸೋ ಮಚ್. ಯಪ್ಪ ಈ ಥರ ಕೂಡ ಯಾರು ಕೊಟ್ಟಿಲ್ಲ ನನ್ನ ಲೈಫಲ್ಲಿ. ಪ್ರಮೋದ್ ಅವರು ಕೂಡ ಕೊಟ್ಟಿಲ್ಲ ಈ ಥರ. ನನಗೆ ಗೈಸ್ ಅದು ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಬಾಗಿಣದೆಲ್ಲ ಕೊಡ್ತಿದ್ರು. ಅದು ನನ್ನ ವೆಬ್ಸೈಟ್ ನನ್ನ ಫ್ರೆಂಡಿಗೂ ನಾನು ಕೊಡ್ಬೇಕಂತ ಅದು ಇವಾಗ ಈಡೇರಿಸಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗಿಫ್ಟ್ಗಿಂತ ಅದು ಬನ್ನಿ, ಇದು ತುಂಬಾ ಇಷ್ಟ ಆಯ್ತು ನನಗೆ. ಯಾರು ಕೊಟ್ಟಿಲ್ಲ ನನ್ಗೆ ಈ ತರ. ಅಂಡ್ ನಮ್ಮ ಹಸ್ಬೆಂಡ್ ಕೂಡ ಕೊಟ್ಟಿಲ್ಲ ಹಿಂಗೆ. ತುಂಬಾ ಖುಷಿ. ಇದೊಂಥರ ಎಮೋಷನ್ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಕಣೆ. ನನಗೆ ಈ ಒಂದು ಗಿಫ್ಟ್ನ ಯಾವತ್ತೂ ಮರೆಯಲ್ಲ. ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಇದೇ ನನಗೆ ಫೇವ್ರೆಟ್. ಥ್ಯಾಂಕ್ ಯು. ಓ ಅಲ್ಲಿ ಚಿಕ್ಕ ಮಗ್ಲಿ ಹೆಂಗ್ ಕೊಟ್ಟ. ಹೆಂಗಿತ್ತಮ್ಮ ಇವತ್ತಿನ ಡೇ? ಇನ್ನ ಇದೆ, ಇನ್ನ ಎಲ್ಲಾದ್ರೂ ಹೋಗೋಣ ಅನ್ಕೊಂಡಿದೀವಿ. ಇವಾಗ ನಮ್ಮ ಸಾಹೇಬ್ರು ಮಲ್ಕೊಂಡಿದ್ದ, ಎದ್ದಿದ್ದಾನೆ. ಸೊ ಎಲ್ಲಾದ್ರೂ ಹೋಗ್ಬೇಕು ನೆಕ್ಸ್ಟು. ಬೆಳಿಗ್ಗೆ ಬಂದಿದ್ದು 5 o'clock ಆಗ್ತಿದೆ. ಟೈಮ್ ಹೇಗೋಯ್ತು ಅಂತ ಗೊತ್ತಾಗ್ತಿಲ್ಲ. ಬಂದಾಗಿಂದ ಒಂದೇ ಪ್ಲೇಸಿಂದ ಎಲ್ಲಿಗೂ ಹೋಗಿಲ್ಲ. ಬಟ್ ಟೈಮ್ ಮಾತ್ರ ಬೇಗ ಆಗಿದೆ. ಅಷ್ಟು ಹೋಗಿದೆ. ಅವಾಗಿಂದ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಮತ್ತೆ ಇವಾಗ ಎಲ್ಲಾದ್ರೂ ಹೋಗ್ಬೇಕು ಬೇರೆ ಕಡೆ. ಸೊ ಚೆನ್ನಾಗಿದೆ. ನಾವಿನ್ನ ಯಾವ ಇದೆಲ್ಲ ಫುಲ್ ಕವರೇ ಮಾಡಿಲ್ಲ, ಆದ್ರೂ ತುಂಬ ದೊಡ್ಡದು ಇದು. ಸೊ ನೆಕ್ಸ್ಟು ಎಲ್ಲೋಗೋಣ? ಏನನ್ಸ್ತು ಟುಡೇ? ನನಗೆ ಚೆನ್ನಾಗಿತ್ತು. ನಂಗೆ ಯಾರೂ ಆ ಥರ ಸರ್ಪ್ರೈಸ್ ಕೊಟ್ಟಿರಲಿಲ್ಲ. ಸೊ ಚೆನ್ನಾಗಿ ಅನಿಸ್ತು ಇವತ್ತು. ಇಷ್ಟ ಆಯ್ತು ನನಗೆ. ನಾನು ಕೊಟ್ಟಿದ್ದು ಇಷ್ಟ ಆಯ್ತಾ? ಇಷ್ಟ ಆಯ್ತು ನನಗೆ. ಯಾವ್ದು ಜಾಸ್ತಿ ಇಷ್ಟಪಡ್ತಾಳೆ ಅಂದ್ಕೊಂಡಿದ್ದೆ ಅಂದರೆ ಆಂಜನೇಯ ಕೊಟ್ಟಿದ್ದು ಇಷ್ಟ ಆಗುತ್ತೆ ಅವಳಿಗೆ ಜಾಸ್ತಿ ಅಂತ. ಸೊ ಅವಳಿಗೆ ಆಂಜನೇಯ ಅಂದರೆ ಇಷ್ಟ, ಫೇವ್ರೆಟ್ ಗಾಡು. ಸೊ ಅದಕ್ಕೆ ಅದು 3 ಅಂಗಡಿಲಿ ಸಿಕ್ಕೇ ಇರಲಿಲ್ಲ ನನಗೆ. ಆಮೇಲೆ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಅಂಗಡಿಗೆ ಹೋದ್ನ, ಅಲ್ಲಿ ಸಿಕ್ತು. ನನಗಂತೆಲ್ಲ ಬೇಗ ಸಿಕ್ತು. ಎಲ್ಲೂ ಸುತ್ತಾಡಿಲ್ಲ. 15 days ಬ್ಯಾಕ್ ತೆಗೆದಿಟ್ಕೊಂಡಿದ್ದೆ. ಇವಳು ಇನ್ನ ಇವಳು ಈ ತರ ಮಾಡೋಣ ಅಂತ ಪ್ಲಾನ್ ಕೊಟ್ಲು. ಇವಳೇ ನಾನೇ ತೆಗೆದಿಟ್ಕೊಂಡಿರ್ಲಿಲ್ಲ. ಫ್ರೆಂಡ್ ಜೊತೆ ಹೊರಗಡೆ ಹೋಗಿದಾಗ 50 days ಬ್ಯಾಕ್ ತೆಗೆದಿಟ್ಕೊಂಡಿದ್ದೆ. ಲಾಸ್ಟ್ ವೀಕ್ ಊರಿಗೆ ಹೋಗೋದಿತ್ತು ಅಂದ್ಬಿಟ್ಟು. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡಿದ್ವಿ. ಚೆನ್ನಾಗಿತ್ತು. ನಾವು ಇದೇ ಥರ ನೆಕ್ಸ್ಟ್ ಇಯರ್ಗೆ ಇನ್ನೂ ಏನಾದ್ರು ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀವಿ. ಲಾಸ್ಟ್ ಇಯರ್ದು ವಿಡಿಯೋ ಹಾಕ್ತೀನಿ ನೋಡಿ. ಅದು ಬಟ್ ಅದು ಅವಾಗಿನ್ನ ಇವಳು ಇನ್ನ ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಬಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾಳೆ ಯೂಟ್ಯೂಬಲ್ಲಿ, ಹೋಗಿ ನೋಡಿ ಚೆಕ್ ಮಾಡಿ. ಸಾರಿ ಇನ್ಸ್ಟಾ ಅದು 5 years ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಸೊ ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇಯರ್ ಇನ್ನೂ ಯಾವ್ದಾರು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತೀವಿ ಅಷ್ಟೇ. ಇವಾಗ ಸೋಡಾ ಕುಡಿತಾ ಇದ್ದೀವಿ. ನಮ್ಮ ಇವಳು ಟೀ ಕುಡಿತಾವಳೆ, ನಾನು ಸೋಡಾ ಕುಡಿಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ನಾವ್ ಇವಾಗ ಓರಿಯನ್ ಮಾಲ್ಗೆ ಬಂದಿದೀವಿ. ಅದು ಇವಳಿಗೋಸ್ಕರ ಬಂದಿರೋದು. ನಾನು ನೋಡಿಲ್ಲ ಅಂತ ಹೇಳ್ತಾ ಇದ್ನ. ಇವಳು ನೋಡ್ಬಿಟ್ಟಿದ್ದಾಳೆ. ಇವಳು ಈ ಸೈಡೇ ಇರೋದು. ಸೊ ಅದಕ್ಕೆ ಓರಿಯನ್ ಮಾಲ್ ನೋಡ್ಬಿಟ್ಟವಳೆ. ನಾನು ನೋಡಿಲ್ಲ. ಅದಕ್ಕೆ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ನಿಂತ್ಕೊಳ್ಳೆ. ಅದಕ್ಕೆ ಓರಿಯನ್ ಮಾಲ್ ನೋಡ್ಲೇಬೇಕಂತ ಅನ್ಕೊಂಡು ಇವಾಗ ಕರ್ಕೊಂಡು ಬಂದಿದ್ದೀನಿ. ಓರಿಯನ್ ಮಾಲ್ ನೋಡ್ಕೊಂಡು ಹೋಗ್ಬೇಕು. ನಾವು ಆಕ್ಚುಲಿ ಬಿಲ್ಡಿಂಗ್ಗೆ ಓರಿಯನ್ ಮಾಲ್ ಅಲ್ಲಿ ನೋಡಿ ಅಲ್ಲಿದೆ. ನಾನು ಅದೇ ಓರಿಯನ್ ಮಾಲ್ ಅನ್ಕೊಂಡಿದ್ದೆ, ಅದಲ್ಲಂತೆ. ಅದು ಬಿಲ್ಡಿಂಗ್ ಅಷ್ಟೇ. ಅದು ನಾವು ನಂಗೆ ಅನ್ಕೊಂಡು ಸ್ಟಾರ್ಟಿಂಗ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು. ಇವತ್ತೇನೋ ಸೆಟ್ ಸ್ತಂಭ ಇದೆ ಅನ್ಸುತ್ತೆ. ಸೊ ಫುಲ್ಲು ಹೆವಿ ಗಾಳಿ. ಪಾಪ ಮಲ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನೋಡ್ಕೊಂಡು ಹೋಗ್ಬೇಕು. ಸಕ್ಕದ ಕಾಣ್ತೀವಿ. ಸೊ ಇವಾಗ ಇಲ್ಲಿ ಫೋಟೋ ತಗೊಂಡಾಯ್ತು. ಈ ಬಿಲ್ಡಿಂಗ್ ನೋಡಿ ಎಲ್ಲಿದೆ, ಟಾಪಲ್ಲಿ. ಯಪ್ಪ, ಈ ವಾಶ್ರೂಮಲ್ಲಿ ಎಷ್ಟು ರಶ್ ಇದ್ದಾರೆ ಅಂದರೆ
ನಾವು ಫಂಕ್ಷನ್ ಫಂಕ್ಷನ್ ನಡೀತಿದ್ಯಲ್ಲ ಅಲ್ಲಿರೋರೆಲ್ಲ ಈ ವಾಶ್ರೂಮಲ್ಲೇ ರೆಡಿ ಆಗಿಬಿಟ್ಟಿದ್ದಾರೆ. ಡ್ರೆಸ್ ಒಂದು ತಗೊಬಂದಿಲ್ಲ, ಡ್ರೆಸ್ ಒಂದು ಹಾಕೊಬಂದವ್ರು ಅಷ್ಟೇ, ಬೇರೆದೆಲ್ಲ ಇಲ್ಲೇ ಬಂದು ಹಾಕ್ತವ್ರೆ. KFC ಬಂದಿದೆ, ಇವಾಗ ತಿನ್ಬೇಕು. ಹೊಟ್ಟೆ ಬೇರೆ ಹಸಿತೈತೆ, ಮಧ್ಯಾಹ್ನ ಊಟ ಮಾಡಿರೋಕ್ಕೆ. ಅವಳಿಗಂತೂ ಹೊಟ್ಟೆ ಹಸಿತಾ ಇಲ್ಲ, ನಮಗಂತೂ ಹಸಿತಾ ಇದೆ. ಸೊ ತಿನ್ಕೊಂಡು ಹೋಗ್ಬೇಕು. ಅಲ್ಲಿ ನೋಡಿ ಗುಡ್ಡಿ ಹೆಂಗ್ ನೋಡ್ತಿದ್ದಾನೆ, ಬಟ್ ಅವ್ನು ತಿನ್ನಕ್ಕಾಗಲ್ಲ. ಅವನಿಗೂ ಕೊಡ್ಲಿ ಅಂತ ಅವನು. ಇದ್ರಲ್ಲಿ ಎಷ್ಟು ಮೋಸ ನೋಡಿ, ಎಷ್ಟು ಐಸೆ ತುಂಬಿಕೊಟ್ಟಿರ್ತಾರೆ. ಇವಾಗ ಮತ್ತೆ ಆರ್ಡರ್ ಮಾಡಿದ್ದೀವಿ ಚಿಕನ್ ಲೆಗ್ ಪೀಸ್ ಆ್ಯಂಡ್ ಚಿಕನ್ ಪಾಪ್ಕಾರ್ನ್. ಇದು ವ್ಯೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ನೋಡಿ ಅಲ್ಲಿ ವ್ಯೂ ಕುಣ್ಸೆ ಹಿಡ್ಕೊಂಡಿದ್ದೀವಿ. ಗುಡ್ ಇಲ್ಲಿ ಈವೆಂಟ್ ನಡೀತಿದೆ ಮಾರ್ವಾಡೀಸ್ ಅವ್ರದ್ದು, ನೋ ಮುದ್ದು. ಸೊ ಅದಕ್ಕೆ ಹೆವಿ ರಶ್ ಇದ್ದಾರೆ. ಓರಿಯನ್ ಮಾಲ್ ಫುಲ್ಲು ಫಂಕ್ಷನ್ ನಡೀತಿದೆಯಲ್ಲ, ಸೊ ಈವೆಂಟ್ ನಡೀತಿದೆಯಲ್ಲ ಅದಕ್ಕೆ. ಸೊ ಇವಾಗ ಎಲ್ಲಿ ನೋಡಿದ್ರು ಫುಲ್ಲು ರೆಡಿ ಆಗಿರೋರೆ. ಅವ್ರದ್ದು ಸ್ಕಿನ್ ಎಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಇರು ಪಾಪ ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು. ಸೊ ಅವ್ರ ಫೇಸ್ ಎಲ್ಲ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ನಮ್ಮ ಫೇಸ್ ಅವ್ರ ಥರ ಇಲ್ಲ, ಅಷ್ಟು ಕ್ಲಿಯರ್ ಆಗಿದೆ. ಹುಡುಗಿರು ಮಾತ್ರ ಸಕ್ಕತ್ತಾಗಿದ್ದಾರೆ. ಸೊ ಅಷ್ಟೇ. ಇವಾಗ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗಬೇಕು. ಟೈಮ್ 7:45 ಟೈಮು. ಸೊ ತಿನ್ಕೊಂಡು ಹೋಗಬೇಕು. KFC ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀವಿ. ಸೊ ತಿನ್ಕೊಂಡು ಹೋಗಬೇಕು. ನಮ್ಮ ಪಪ್ಪ ಆಟ ಆಡ್ತಾವನೆ. ಅಲ್ಲಿ ನಮ್ಮ ಹುಡುಗಿ ತಗೊಬರ್ತಾ ಇದ್ದಾಳೆ ಐಸ್ ಕ್ರೀಮು ತಿನ್ಕೊಂಡು. ಇವಾಗ ತಿಂತಾ ಇದೀವಿ. ಓಟ್ಸು ತಿನ್ಕೊಂಡು ಹೋಗ್ಬೇಕು. ಚೆನ್ನಾಗೈತೆ ಐಸ್ ಕ್ರೀಮು, ಡ್ರೈ ಫ್ರೂಟ್ಸ್. ನಾವಿವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಹೆಂಗನ್ಸ್ತಾ ಇವತ್ತಿಗೆ? ಚೆನ್ನಾಗಿತ್ತು. ಎಷ್ಟು ಬೇಗ ಟೈಮ್ ಆಗ್ಬಿಡ್ತು ಅಂತ ಅನಿಸ್ತಾ ಇತ್ತು ಇವಾಗ. ಸೊ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಐಸ್ ಕ್ರೀಮ್ ಶಾಪ್ ನೋಡ್ಬಿಟ್ಟು ಐಸ್ ಕ್ರೀಮ್ ಏನು ತಿಂತೀವಿ ಏನೋ ಜೋಶಾಗಿ ತಗೊಂಡ್ವಿ. ಪಾರ್ಸಲ್ ಮಾಡಿಸ್ಕೊಯ್ತು. ತಿನ್ನಕ್ಕಾಗಲಿಲ್ಲ 2 ಐಸ್ ಕ್ರೀಮು. ಸೊ ಮೂಗೆ ಕಲ್ಲ ಕಟ್ಕೊಂಡೇ ಬಿಡ್ತು ತಿನ್ನಷ್ಟರಲ್ಲಿ. ಸೊ ಇವಾಗ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಈ ಒಂದು ಬ್ಲಾಗು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಅನನ್ಯ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.